ಜೈ ಶ್ರೀರಾಮ್. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ. ಸೊ ಹಾಯ್ ಹಾಯ್, ವಿಶ್ ಬನ್ನಿ ಮಾಡಿ. ನಮ್ಮ ಮನೇಲಿ ಯಾವ ರೀತಿ ಶ್ರೀರಾಮನವಮಿ ಮಾಡ್ತೀವಿ ಅಂತ ನೋಡೋರಂತೆ. ನಾವು ರಾಮನನ್ನು ನೋಡಲು ಅಯೋಧ್ಯೆ ಕೂಡ ಹೋಗಿ ಬಂದಿದ್ದಾಯಿತು. ಸೊ ನಮಗೆ ರಾಮನ ಆಶೀರ್ವಾದ ಸಿಕ್ತು. ಸೊ ತುಂಬಾ ಖುಷಿ ಇದೆ ನಮಗೆ. ಅಯೋಧ್ಯೆಗೆ ಹೋದಾಗ ತುಂಬ ಲಾಂಗ್ ಜರ್ನಿ ಇರುತ್ತೆ. ಬೆಂಗಳೂರಿಂದ ಹೋಗಬೇಕಾದ್ರೆ, ಟ್ರೈನಲ್ಲಿ ಹೋಗಬೇಕಾದ್ರೆ, ಅದೂ ಎಷ್ಟೇ ದೂರದಿಂದ ಹೋಗಿದ್ರೂ ಕೂಡ ರಾಮನನ್ನು ನೋಡಿದ ತಕ್ಷಣ ಆ ದೂರ ಆಗಿರ್ಬೋದು, ಆ ಟಯರ್ಡ್ನೆಸ್ ಎಲ್ಲ ಕೂಡ ಹೋಗಿಬಿಡುತ್ತೆ. ತುಂಬ ಖುಷಿ ಆಯಿತು ದೇವರು ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ, ಇಷ್ಟು ಬೇಗ ಅಯೋಧ್ಯೆನ ನೋಡೋದಕ್ಕೆ. ಸೊ ಇನ್ನೂ ಯಾರೆಲ್ಲ ಅಯೋಧ್ಯೆಗೆ ಹೋಗಿಲ್ಲ ಅಂತ ಅಂದರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಈಗ ಶ್ರೀರಾಮನವಮಿ ಹಬ್ಬನ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ನೆನಪಾಗೋದು ರಾಮ ಮತ್ತು ಆಂಜನೇಯ ಸ್ವಾಮಿ, ರಾಮನ ಭಕ್ತ ಆಂಜನೇಯ ಸ್ವಾಮಿ ಅಲ್ವಾ. ಸೊ ಅದರಿಂದ ನನ್ನ ಹತ್ರ 2 ಫೋಟೋ ಫ್ರೇಮ್ ಕೂಡ ಇತ್ತು ಸಿಲ್ವರ್ದು. ಸೊ ಅದಕ್ಕೆ ನಾನು ಸಪ್ರೇಟಾಗಿ ಇರಲಿ ಅಂತ ಹೇಳಿಬಿಟ್ಟು ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಸೊ ದೇವ್ರ ಮನೆಯಲ್ಲೇ ಆದರೆ ಇವತ್ತು ಸ್ವಲ್ಪ ಸ್ಪೆಷಲ್ ರಾಮನಿಗೆ ಅಲ್ವಾ, ಅದರಿಂದ ಚೆನ್ನಾಗಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ, ನೋಡಿ ಹೇಗೆ ಅನಿಸುತ್ತೆ. ನೀವೆಲ್ಲ ಇದೇ ಥರ ಪೂಜೆ ಮಾಡ್ತೀರಾ, ಇಲ್ಲ ನಿಮ್ಮ ಕಡೆ ಡಿಫ್ರೆಂಟಾಗಿ ಏನಾದರೂ ಪೂಜೆ ಮಾಡ್ತೀರಾ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ನನಗೆ ಎಷ್ಟು ಗೊತ್ತಿದೆ, ನಾನು ಎಷ್ಟು ಕಲ್ತಿದ್ದೀನಿ ಅಷ್ಟು ಮಾತ್ರ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಎಕ್ಸ್ಟ್ರಾ ಅಡಿಷ್ನಲ್ ಏನಾದರೂ ಇದ್ದರೆ ತಿಳಿಸ್ಬೋದು ನೀವು. ಮೇಯ್ನ್ ತುಳಸಿ ತುಂಬ ಇಂಪಾರ್ಟೆಂಟು ಈ ಹಬ್ಬಕ್ಕೆ. ಸೊ ಎಲ್ಲ ಕೂಡ ಇದೇ ಥರ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಬ್ಬ ತುಂಬ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ನೈವೇದ್ಯ ಪ್ರಿಪೇರ್ ಮಾಡೋದು ಏನೂ ಅವಶ್ಯಕತೆ ಇಲ್ಲ. ರಾಮ ಅವರೇ ಹೇಳಿಬಿಟ್ಟಿದ್ದಾರೆ, ಪಾನಕ ಮಜ್ಜಿಗೆ ಹೆಸರುಬೇಳೆ ಇದ್ದರೆ ಸಾಕು ಅಂತ ಹೇಳಿಬಿಟ್ಟು. ಸೊ ಅದರಿಂದ ಮೇನ್ ಏನು ಸ್ಪೆಷಲ್ ಊಟನೂ ಬೇಕಾಗಿರಲಿಲ್ಲ. ಸೊ ಮೇನ್ ಪಾನಕ ಹೆಸರುಬೇಳೆ ಇದ್ದರೆ ಸಾಕು ಈ ಹಬ್ಬಕ್ಕೆ. ಸೊ ಅದೇ ಥರ ಅಡಿಷ್ನಲ್ಲಾಗಿ ನಾವು ಚಿತ್ರಾನ್ನ ಮತ್ತು ವಡೆ ಇಷ್ಟೇ ಮಾಡಿದ್ವಿ, ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ವಿ. ತುಂಬ ಬೇಗ ಕೂಡ ಆಯಿತು ಅಂತ ಹೇಳ್ಬೋದು ಪೂಜೆನ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಮೇಯ್ನು ವೀಳ್ಯದೆಲೆ ಮೇಲೆ ಶ್ರೀರಾಮ ಅಂತ ಬರೆದು ಇಟ್ಟರೆ ಆವತ್ತು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ಅಬ್ಸರ್ವ್ ಮಾಡ್ತಾಯಿರಿ. ಸೊ ನೀವು ಏನಾದರೂ ಇದೇ ಥರ ಮಾಡ್ತೀರಾ, ಇಲ್ಲ ಅಂತಂದರೆ ನಿಮ್ಮ ನಾರ್ಮಲ್ ಪೂಜೆ ಥರ ಮಾಡ್ತೀರಾ. ನನಗೆ ಗೊತ್ತಿರೋ ಅಷ್ಟು ನಾನು ಈ ಥರ ಡೆಕೋರೇಷನ್ ಎಲ್ಲ ಮಾಡ್ತೀನಿ. ಸೊ ನನಗೆ ತುಂಬ ಇಷ್ಟ, ಹೇಳಿದ್ನಲ್ವ ಹಬ್ಬಗಳೆಲ್ಲ. ಸೊ ಅದೇ ಥರನೇ. ಸೊ 3 ಎಲೆದಲ್ಲಿ ಶ್ರೀರಾಮ ಅಂತ ಹೇಳಿಬಿಟ್ಟು ಈ ಥರ ಮೇಲೆ ಇಟ್ಟಿದ್ದೀನಿ. ಹಾಗೆ ಒಂದು ಪ್ಲೇಟಲ್ಲಿ ಕೂಡ ಶ್ರೀರಾಮ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಹಾಗೆ ಅಯೋಧ್ಯೆಯಿಂದ ಅಕ್ಷತೆ ತಂದಿರ್ತೀವಲ್ವ, ಅದು ಕೂಡ ಈ ಪೂಜೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನಾನು. ಸೊ ಅಕ್ಷತೆನ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕಲ್ವ, ಅದು ಅಯೋಧ್ಯೆಯಿಂದ ತಂದಿರೋದು, ಅದೇ ಥರ. ಸೊ ಹಾಗೆ ಇಲ್ಲಿ ಪಾನಕ ಮತ್ತು ಮಜ್ಜಿಗೆ ಹಾಕಿ ಇಡೋದಕ್ಕೆ ಈ ಥರ ಮಡಿಕೆ ಬರುತ್ತಲ್ವ. ಸೊ ಚಿಕ್ಕವು ಇಲ್ಲ ದೊಡ್ಡವು, ನೀವು ಯಾವ್ದು ಬೇಕಾದರೂ ತರ್ಬೋದು. ನಾವು ನಮ್ಮ ಫ್ಯಾಮ್ಲಿನ ಡಿಪೆಂಡ್, ಅಂದರೆ ತುಂಬ ಜನ ಇದ್ದಾರೆ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳಿ. ಸೊ ನಮ್ಮ ಫ್ಯಾಮ್ಲಿಗೆ ಸೂಟ್ ಆಗೋ ಥರ ನಾನು ತಗೊಂಡಿದ್ದೀನಿ. ಸೊ ಆ ಮಡಿಕೆಗೆ ನೆನ್ನೆನೇ ನಾನು ಸೀಸ್ನಿಂಗ್ ಮಾಡಿ ಇಟ್ಟಿದ್ದೆ. ಸೊ ಅಂದರೆ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ. ಸೊ ಅದರಲ್ಲಿರುವ ಧೂಳು ಎಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು, ಮತ್ತು ನೆಕ್ಸ್ಟ್ ಡೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಡ್ರೈ ಇದ್ದೆ. ಸೊ ಅದಕ್ಕೆ ನೀಟಾಗಿ ಗಂಧ ಕುಂಕುಮನ ಹಚ್ಚಿ ಈ ಥರ ಅರಿಶಿನ ಕೊಂಬನ್ನ ಕಟ್ಟಿದ್ರೆ ದೇವರಿಗೆ ಹತ್ತಿರ ಆಗುತ್ತೆ ಈ ಪ್ರಸಾದ ಅನ್ನೋ ಥರ
ಅಂತ ಕೇಳಿದ್ದೆ ನಾನು. ಸೊ ಅದೇ ಥರ ಇಡ್ತಾ ಇದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಇದ್ದರು, ಹೆಲ್ಪ್ ಮಾಡ್ತಾಯಿದ್ರು. ಹಾಗೆಯೇ ದೇವ್ರಿಗೆ ಸಿಂಪಲಾಗಿ ಡೆಕೋರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಒಂದು ಬೌಲಲ್ಲಿ ವಾಟರ್ ಹಾಕಿ ಕೆಲವು ಫ್ಲವರ್ಸ್ ಹಾಕಿದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿ ಅನಿಸುತ್ತೆ. ಸೊ ಹಾಗೆ ಇಲ್ಲಿ ನಾನು ಮನೆಯಲ್ಲೇ ಮಾಡಿರುವಂತಹ ಧೂಪಗಳನ್ನ ಯೂಸ್ ಮಾಡೋದು ಎಲ್ಲ ಪೂಜೆಗೂ ಕೂಡ. ಸೊ ನೈವೇದ್ಯ ಎಲ್ಲ ತುಂಬ ಸಿಂಪಲ್ ಅಲ್ವಾ, ಬೇಗನೆ ಆಯಿತು. ಒಂದು ಕಡೆ ನನ್ನ ಹಸ್ಬೆಂಡು ಪಾನಕ ಮತ್ತು ಮಜ್ಜಿಗೆ ಹೆಸರುಬೇಳೆ ಪ್ರಿಪೇರ್ ಮಾಡಿಬಿಟ್ರು. ನಾನು ಅಷ್ಟರಲ್ಲಿ ಇಲ್ಲಿ ಡೆಕೋರೇಷನ್ ಮಾಡಿಕೊಂಡೆ. ತುಂಬ ಸಿಂಪಲಾಗೆ ಆಯಿತು, ತುಂಬ ಬೇಗ ಆಯಿತು. ಹಾಗೆಯೇ ಮನೆಯಲ್ಲಿ ದೇವರ ಹಾಡುಗಳನ್ನ, ರಾಮನಿಗೆ ಇಷ್ಟವಾಗಿರುವಂತಹ ಸ್ತೋತ್ರಗಳನ್ನ ಹಾಕಿ ಪ್ಲೇ ಮಾಡಿದ್ದೆ. ನಾವು ಮನಸ್ಸಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿಕೊಂಡು ಪೂಜೆ ಮಾಡ್ತಾ ಇದ್ವಿ. ಹಾಗೆ ನಾವು ಮಾಡಿರುವಂಥ ಪ್ರಸಾದ ಮೇಲೆ ತುಳಸಿ ದಳಗಳನ್ನ ಒಂದೊಂದು ಎಲ್ಲ ಪ್ರಸಾದದಲ್ಲೂ ಹಾಕಬೇಕು. ಹಾಗೆ ನಾನು ಇಲ್ಲಿ ಸಪ್ರೇಟಾಗಿ ಮನೆಯಲ್ಲೇ ಅಕ್ಷತೆನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ದೇವರ ಸ್ತೋತ್ರಗಳು ಪ್ಲೇ ಆಗ್ತಿರ್ತಾವಲ್ವ, ಸೊ ಅದರ ಪ್ರಕಾರ ನಾವು ಇಲ್ಲಿ ನಿಧಾನಕ್ಕೆ ಪೂಜೆ ಮಾಡ್ತಾ ಇದ್ವಿ. ಅಕ್ಷತೆ ಎಲ್ಲ ಹಾಕಿ, ಹೂವು ಎಲ್ಲ ಹಾಕಿ ನೀಟಾಗಿ. ಸೊ ನಿಮ್ಮ ಹತ್ರ ಸಿಲ್ವರ್ ವಿಗ್ರಹ ಇದ್ದರೂ ಕೂಡ ಅಭಿಷೇಕ ಕೂಡ ಮಾಡ್ಕೋಬೋದು ಕುತ್ಕೊಂಡು ನಿಧಾನಕ್ಕೆ. ಸೊ ನಾವು ಈ ಥರ ಸಿಲ್ವರ್ ಫ್ರೇಮಲ್ಲೇ ನೀಟಾಗಿ ಈ ಥರ ಮಾಡ್ಕೊಳ್ತಾ ಇದ್ವಿ ಪೂಜೆನ. ಸೊ ಎವ್ರಿ ಇಯರ್ ನಾನು ಇದೇ ಥರ ಮಾಡ್ತೀನಿ. ಸೊ ನೀವು ಹೇಗೆ ಪೂಜೆ ಮಾಡ್ತೀರಾ ಅನ್ನೋದು ಕೂಡ ತಿಳಿಸಿ. ಸೊ ಇಲ್ಲಿ ಆರತಿ ಎಲ್ಲ ಮಾಡಿದ್ದಾಯಿತು, ಪೂಜೆ ಕಂಪ್ಲೀಟ್ ಆಯಿತು. ಅದಾದಮೇಲೆ ಈಗ ನನ್ನ ಹಸ್ಬೆಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಾನಕ ತುಂಬ ಚೆನ್ನಾಗಿತ್ತು, ಹಾಗೆ ಮಸಾಲ ಮಜ್ಜಿಗೆ ಕೂಡ ಮಾಡಿದರು. ಸೊ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ಜೈ ಶ್ರೀರಾಮ್. ಸೊ ಪಾನಕ
ಸೊ ಮಜ್ಜಿಗೆ ಪಾನಕ ಏನೇನು ಹಾಕಿರೋದು ಹೇಳ್ಬಿಡಿ. ನನ್ನ ಹಸ್ಬೆಂಡು ಇದು ನೈವೇದ್ಯ ಪ್ರಿಪೇರ್ ಮಾಡಿದ್ದು ಇವತ್ತು. ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿದೆ. ಏನೇನು ಹಾಕಿದ್ದೀರಾ ಇದರಲ್ಲಿ? ಆ್ಯಕ್ಚುಲಿ ಪಾನಕ ಬಂದು ಮಸ್ಮಿನಂದು ಮಸ್ಮಿನಲ್ಲಿ ಮಾಡಿರೋದು, ಅದಕ್ಕೆ ತುಂಬ ಚೆನ್ನಾಗಿದೆ. ಮಸ್ಕ್ ಮಿಲನ್ನು, ಬೆಲ್ಲ ಮತ್ತು ಏಲಕ್ಕಿ ಮೂರೇ ಹಾಕಿರೋದು. ಮಸ್ಕ್ ಮಿಲನ್ನು ಕೈಯಲ್ಲೇ ಇದು ಮಾಡಿರೋದಾ, ಸ್ಮ್ಯಾಶ್ ಮಾಡಿರೋದು, ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಮಾಡಿರೋದು. ನೀನು ಮಜ್ಜಿಗೆನೇ ತೋರಿಸ್ಬಿಡಿ. ಮಜ್ಜಿಗೆ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಪಾನಕ ಇಷ್ಟ ಆಯಿತು. ಮಸಾಲೆ ಮಜ್ಜಿಗೆ ಇದು. ಸೊ ಪಾನಕ, ಮಜ್ಜಿಗೆ, ಹೆಸರುಬೇಳೆ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅದೇ ರೀತಿ ತುಂಬ ಚೆನ್ನಾಗಿದೆ. ಹೌದಾ? ಬೇಳೆ ತಿಂತಾ ಇದ್ದಾರೆ ನನ್ನ ಹಸ್ಬೆಂಡು. ಚೆನ್ನಾಗಿದೆಯಾ? ಸೂಪರ್. ನಾನು ತಿನ್ಬೇಕಿತ್ತಲ್ಲ. ಚೆನ್ನಾಗಿದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೀವೆಲ್ಲ ಶ್ರೀರಾಮನವಮಿ ಹಬ್ಬನ ಹೇಗೆಲ್ಲ ಆಚರಿಸಿದ್ರಿ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಕೂಡ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಪಾಸಿಟಿವ್, ಸ್ಟೇ ಲೈವ್, ಲಾಫ್ ಆ್ಯಂಡ್ ಬಿ ಕೈಂಡ್ ಟು ಅದರ್ಸ್. ಬಾಯ್ ಗೈಸ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.